ವೀಕ್ಷಕರೇ, ಜೆಬಿಎಂ ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಬಾಗಲಕೋಟೆಯ ಉಪಚುನಾವಣೆಯ ಕಣ ರಂಗೇರಿದ್ದು ಆರೋಪ ಪ್ರತ್ಯಾರೋಪಗಳು ಜೋರಾಗಿ ನಡೆದಿವೆ. ಮಾಜಿ ಉಪಮುಖ್ಯಮಂತ್ರಿ ಸಂಸದ ಗೋವಿಂದ ಕಾರಜೋಳ ವಿರುದ್ಧ ಬಾಗಲಕೋಟೆಯ ಅಬಕಾರಿ ಸಚಿವ ಹಾಗೂ ಬಾಗಲಕೋಟೆಯ ಉಸ್ತುವಾರಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಇವಾಗ ಬಾಗಲಕೋಟೆ ಉಪಚುನಾವಣೆ ಕದನ ದಿನೇ ದಿನೇ ರಂಗೇರ್ತಾ ಇದೆ. ತಾವು ಈ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಈ ಒಂದು ಚುನಾವಣಾ ಕಣದ ಬಗ್ಗೆ ಏನು ಹೇಳ್ತೀರಿ? ಚುನಾವಣೆ ಗೆಲುವು ನಮ್ಮದೇ. ಗ್ಯಾರಂಟಿ ಯೋಜನೆಗಳು, ರೈತರಿಗೆ ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಮೆಡಿಕಲ್ ಕಾಲೇಜು ಇವು ಯಾವುದೂ ಮಾಡಲಾರ್ದೆ ಬರೀ ಬುರುಡೆ ಹೊಡಿತಕ್ಕಂಥವ್ರು ಜನ ಓಟ್ ಹಾಕೋದಿಲ್ಲ. ನಾವೆಲ್ಲ ಇದನ್ನು ಮಾಡಿದ್ದೀವಿ, ಅದರಿಂದ ನಾವು ಗೆಲುವು ನಮ್ಮದೇ. ಸರ್, ಎಲ್ಲೋ ಒಂದು ಕಡೆ ಮಾಜಿ ಸಚಿವರು ಗೋವಿಂದ ಕಾರಜೋಳ ಹಾಗೂ ಅರವಿಂದ್ ಲಿಂಬಾವಳಿ ಅವರು ಒಳ ಮೀಸಲಾತಿ ವಿಚಾರವನ್ನು ಎತ್ಕೊಂಡು ಒಂದು ಮತದಾರರಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಏನು ಮಾಡಿದ್ದಾರೆ ಅವರು? ಇದೆ ಒಳ ಮೀಸಲಾತಿಯಲ್ಲಿ ತಾರತಮ್ಯ ಆಗಿದೆ ಅಂತ ಅವ್ರೇನು ಮಾಡ್ಯಾರುತ್ತೆ? ಅವ್ರ ಅಧಿಕಾರ ತೆಗೆದಾಗ ಏನು ಮಾಡ್ಯಾರ ಅವರು? ಆದರೆ ಅದನ್ನು ಮರೆಮಾಚಿ ಏನೋ ಒಂದು ಇವಾಗ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ನಾವು ಏನು ಮಾಡ್ತೀವಿ, ನಾವು ಯಾರಿಗೆ ಅನ್ಯಾಯ ಮಾಡೋದಿಲ್ಲ, ಎಲ್ಲರಿಗೂ ನ್ಯಾಯ ಕೊಡ್ತೀವಿ. ಅವ್ರು ಏನು ಮಾಡಿದಾರಂತೆ? ಅವ್ರಿಗೆ ಯೋಗ್ಯತೆ ಇದ್ದಾನೆ ಮಾತಾಡಲಿಕ್ಕೆ? ಆರೋಪ ಮಾಡ್ತಾ ಇದ್ದಾರೆ ಸರ್. ಅಂಥವ್ರಿಗೆ ಯೋಗ್ಯತೆ ಇರಬೇಕಲ್ಲ ಆರೋಪ ಮಾಡೋರಿಗೆ. ಆ ಯೋಗ್ಯತೆ ಇದೇನು ಅವ್ರಿಗೆ? ಏನು ಮಾಡಿದಾರಂತ ಆರೋಪ ಮಾಡ್ತಾರೆ ಅವರು? ಒಳ ಮೀಸಲಾತಿಯಲ್ಲಿ ಏನೋ ತಾರತಮ್ಯ ಎಸಗಿದ್ದಾರೆ ಅಂತ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಒಳ ಮೀಸಲಾತಿ ಏನು ಮಾಡಿದ? ಅವ್ರು ಏನು ಮಾಡಿದ್ದಾರೆ ಹೇಳನ್ನ, ನಾವು ಎಲ್ಲ ಜೊತೆಗೆ ನ್ಯಾಯ ಕೊಡ್ತೀವಿ. ಅದೇ ರೀತಿ ಸರ್, ಇವಾಗ ಕಳೆದ ಒಂದು ಶಿವಾಜಿ ಜಯಂತಿಯಲ್ಲಿ ಆದಂಥ ಪ್ರಕರಣ ಏನಾದರೂ ಚುನಾವಣೆಯಲ್ಲಿ ಹಿನ್ನಡೆ ಆಗ್ಬೋದಾ ಸರ್? ಏನಿಲ್ಲ, ಯಾರು ತಪ್ಪು ಮಾಡ್ಯಾರೋ ಅವ್ರ ಮೇಲೆ ಶಿಕ್ಷೆ ಮಾಡ್ತೀವಿ, ಒಳಗೆ ಹಾಕಿದ್ದೀವಿ. ನಾವು ನ್ಯಾಯಯುತವಾಗಿ ನೋಡ್ಕೋತೀವಿ. ಕಾನೂನು ಯಾರ ಅಪ್ಪನ ಮನೆ ಅಷ್ಟೇ ಅಲ್ಲ, ಕಾನೂನು ಯಾರು ತಪ್ಪು ಮಾಡಿದಾರೋ ಅದನ್ನು ಕ್ರಮ ಕೈಗೊಳ್ತೀವಿ. ಈಗ ಬೈ ಎಲೆಕ್ಷನಲ್ಲಿ ಸಾರಾಸಗಟವಾಗಿ ಕಾಂಗ್ರೆಸ್ ಪರವಾಗಿ ಮತದಾರರಿದ್ದಾರೆ ಅಂತ ಹೇಳಿ ಯಾಕೆ ಇರಬಾರ್ದು? ನಾವು ಕೆಲಸ ಮಾಡಿಲ್ಲ. ಕೃಷ್ಣಾ ಮೇಲ್ದಂಡೆ 3ನೇ ಹಂತದ್ದು ಇನ್ನೂ ಕೂಡ ಸಾಕಷ್ಟು ಒಂದು ಹಣ ಯೋಗ್ಯತೆ ಬೇಕಲ್ಲ ಮಾತಾಡೋಕ್ಕೆ. ಏನು ಮಾಡಿದ್ದಾನೆ ಇಲ್ಲಿ? ನೀರಾವರಿ ಮಂತ್ರಿಯಾದಾಗ ಏನು ಮಾಡಿದ್ದಾರೆ, ಏನು ಮಾಡಿದ್ದಾನೆ ಅಂತ ಹೇಳಿ ಇಲ್ಲಿ ಬಾಗಲಕೋಟೆ ಜನತೆ ಕೇಳ್ತಾರೋ, ನಿನ್ನ ನೀರಾವರಿ ಮಂತ್ರಿ ಮಾಡಿದ್ಯಪ್ಪ, ಬಾಗಲಕೋಟೆಗೆ ನೀರಾವರಿ ಮಂತ್ರಿ ಮಾಡಿದಾಗ ರೈತರ ಸಮಸ್ಯೆಗೆ ನೀ ಏನು ಮಾಡಿದೆ ಅಂತ ಕೇಳ್ತಾರೆ. ಹೇಳನ್ನೋದನ್ನು ಆನಂತರ ಇತಿಹಾಸ ಹೇಳನ್ನು. ಇಂದಿರಾ ಗಾಂಧಿ ಇದ್ದಳು, ನಿಜಲಿಂಗಪ್ಪ ಇದ್ದರು, ಅದೆಲ್ಲ ಬಿಡೋಣ. ತಾಯೇನು ಮಾಡೋಣ ಹೇಳಿ ಇಲ್ಲಿ?